ಹಾಯ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ಪ್ರಸನ್ನ ಕುಮಾರ್ ಟಿ ಪಿ. ಈಗಾಗಲೇ ನಾವು ಲ್ಯಾಂಡ್ ಸರ್ವೇರ್ ಓರಿಯೆಂಟೆಡ್ ಆಗಿ ಸಾಕಷ್ಟು ಕ್ವಶನ್ಗಳನ್ನು ಅನಾಲಿಸಿಸ್ ಮಾಡ್ತಾ ಬಂದಿದ್ದೀವಿ. ಇವತ್ತಿನ ಕ್ಲಾಸಲ್ಲೂ ಸಹ ನಾವು ಕೆಲವೊಂದು ಲ್ಯಾಂಡ್ ಸರ್ವೇರು ಮತ್ತು ಬೀಟ್ ಫಾರೆಸ್ಟರಿಗೆ ಬರ್ಬೋದಾದಂತಹ ಎಕ್ಸಾಮಲ್ಲಿ ಕೇಳ್ಬೋದಾದಂತಹ ಕ್ವಶನ್ಗಳನ್ನು ನಾವು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ತನಕ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವೆಲ್ಲರೂ ಸಹ ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಹ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕೆಲವೊಂದು ಕೋರ್ಸ್ಗಳು ಅವೈಲೇಬಲ್ ಇದ್ದಾವೆ. ನೋಡ್ಬೋದು ಇಲ್ಲಿ ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, ಬೀಟ್ ಫಾರೆಸ್ಟರ್ ಆಗಿರ್ಬೋದು. ಓಕೆ, ಹಾಗೆ HSTR ಮತ್ತು GPSTR ಆನ್ಲೈನ್ ಕೋರ್ಸಸ್ಗಳು ಸಹ ಅವೈಲೇಬಲ್ ಇದೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ನಂಬರ್ಗಳನ್ನು ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಓಕೆ, ಈಗ ಕ್ವಶನ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಅಸ್ಯೂಮ್ ಯುವರ್ ವೆಯ್ಟ್ ಈಸ್ 100 Newton while standing on the earth. If earth is compressed to half its diameter, if the mass does not change, then what is your weight in newtons on the compressed earth? ಓಕೆ, ಇಲ್ಲಿ ನೆನಪಲ್ಲಿ ಇಟ್ಕೊಳ್ರಿ, ಇಲ್ಲಿ ಮಾಸ್ ಚೇಂಜ್ ಆಗ್ತಾಯಿಲ್ಲ, ವೆಯ್ಟ್ ಮಾತ್ರ ಚೇಂಜ್ ಆಗ್ತಾಯಿದೆ. ಯಾವಾಗಪ್ಪ ಅಂದರೆ ಫಸ್ಟ್ ನಾನು ರೀಸನ್ ಕೊಡ್ತೀನಿ. ಓಕೆ, ಈ ಸೈಜಲ್ಲಿ ಇದೆ ಅಂದ್ಕೊಳ್ರಿ. ಈ ಸೈಜಲ್ಲಿದ್ದಾಗ ಎಷ್ಟಿದೆ? 100 Newton ಇದೆ. 100 Newton. ಭೂಮಿಯ ಮೇಲೆ ನಿಂತಾಗ ನಿಮ್ಮ ತೂಕ ನೋಡ್ಬೋದು 100 Newton ಇದೆ ಎಂದು ಭಾವಿಸಿ, ಒಂದು ವೇಳೆ ಭೂಮಿಯು ತನ್ನ ಅರ್ಧದ ವ್ಯಾಸದಷ್ಟು ಸಂಕೋಚನಗೊಂಡರೆ, ರಾಶಿ ಬದಲಾಗದಿದ್ದರೆ ಆಗ ಸಂಕುಚಿತಗೊಂಡ ಭೂಮಿಯಲ್ಲಿ ನಿಮ್ಮ ತೂಕವು ನ್ಯೂಟನ್ಗಳಲ್ಲಿ. ಓಕೆ, ಇಲ್ಲಿ ನೋಡ್ತಾ ಬರೋಣ. ಏನಾಗ್ತಾಯಿದೆ? ಮಾಸ್ ಚೇಂಜ್ ಆಗ್ತಾಯಿಲ್ಲ, ಮಾಸ್ ಕಾನ್ಸ್ಟೆಂಟ್ ಇದೆ, ಆದರೆ ಡಯಾಮೀಟರ್ ಮಾತ್ರ ಕಡಿಮೆ ಆಗ್ತಾಯಿದೆ. ಇಲ್ಲಿ ನಾವು ನ್ಯೂಟನ್ನಲ್ಲಿ ಫೋರ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನಮಗೆ ಇದು ಗೊತ್ತಿರಬೇಕಂದ್ರೆ ಫಸ್ಟ್ ನಮಗೆ ಯಾವ್ದು ಗೊತ್ತಿರಬೇಕಪ್ಪ ಅಂದರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಗೊತ್ತಿರಬೇಕು. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನು ಹೇಳುತ್ತಪ್ಪ ಅಂದರೆ ಫೋರ್ಸ್ ಈಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇಂಟು ಕ್ಯಾಪಿಟಲ್ M ಮಾಸ್ ಡಿವೈಡೆಡ್ ಬೈ R² ಆರ್ D², ರೇಡಿಯಸ್ ಸ್ಕ್ವಯರ್ ಅಂತಲೂ ಕರಿತೀವಿ. ಇಲ್ಲಿ ನಮಗೆ ಗೊತ್ತಿರಲಿ, ಇಲ್ಲಿ ಸೆಕೆಂಡ್ ಆಪ್ಷನ್ನಲ್ಲಿ ಏನಿದೆ, ನಮಗೆ ಅರ್ಧದಷ್ಟು ಸಂಕುಚಿತಗೊಂಡರೆ ವ್ಯಾಸ ಏನಾಗ್ತಾಯಿದೆ? ಕಡಿಮೆ ಆಗ್ತಾಯಿದೆ. ವ್ಯಾಸ ಕಡಿಮೆ ಆಗ್ತಾಯಿದೆ ಅಂದರೆ ನಾವು ಅದನ್ನು ಡಿಸ್ಟೆನ್ಸ್ ಅಂತ ಇಲ್ಲಿ ರೇಡಿಯಸ್ ಅಂತಲೇ ತೊಗೊಂಡ್ಬಿಡೋಣ. ರೇಡಿಯಸ್ ಅಂತ ತಗೊಂಡು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. F ಇಸ್ ಈಕ್ವಲ್ ಟು ಮಾಸ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗ್ತಾಯಿಲ್ಲ. ನೆಕ್ಸ್ಟ್ ಈ R ಅನ್ನೋದೇನು ಬರ್ತಾಯಿದೆ? ಅರ್ಧದಷ್ಟು ಕಡಿಮೆ ಆಗ್ತಾಯಿದೆ. ಅರ್ಧದಷ್ಟು ಕಡಿಮೆ ಆಗ್ತಾಯಿದೆ. ಹೋಲ್ ಸ್ಕ್ವೇರ್ ಇದೆ, ಸ್ಕ್ವೇರ್. ನೆಕ್ಸ್ಟ್ G M ಇಂಟು M ಡಿವೈಡೆಡ್ ಬೈ R² ಅಂದರೆ R², 2² ಅಂದರೆ 4. ಓಕೆ, ನೆಕ್ಸ್ಟ್ G M ಡಿವೈಡೆಡ್ ಬೈ, ನಾನು ಈ 4ನ ಮೇಲೆ ಕಳಿಸಿರೆ ಇಂಟು 4 ಡಿವೈಡೆಡ್ ಬೈ R². ಇದನ್ನು ನಾವು W1 ಅಂತ ಕರೆಯೋಣ. ಇದನ್ನು W1. ನೆಕ್ಸ್ಟ್ ನಮಗೆ ಬೇಕಾಗಿರೋದು W1 ಈಗ ಕಂಡುಹಿಡಿತಾ ಇರೋದು. ನೆಕ್ಸ್ಟ್ ನಾನು G M ಇಂಟು M ಡಿವೈಡೆಡ್ ಬೈ R² ಕಾಮನ್ ತೆಗಿತೀನಿ. ನೆಕ್ಸ್ಟ್ ನನಗೆ ಉಳಿಯೋದೇನೋ 4 ಮಾತ್ರ ಉಳಿಯುತ್ತೆ. ಇದನ್ನು ನಾವು ವೆಯ್ಟ್ ಆಫ್ ದ ಆಬ್ಜೆಕ್ಟ್ 1 ಅಂತ ಕರೆದ್ರೆ, ಇದನ್ನು ವೆಯ್ಟ್ ಆಫ್ ದ ಆಬ್ಜೆಕ್ಟ್ 2 ಅಂತ ಕರೆದ್ರೆ. ಓಕೆ, ಇಲ್ಲಿ ನೋಡ್ಬೋದು ಈಗ W2 ಈಸ್ ಈಕ್ವಲ್ ಟು W1 ಇಂಟು 4. W1 ಇಂಟು 4. W1 ಎಷ್ಟಿದೆ? ಇದು 100 Newtonಗೆ ಈಕ್ವಲ್ ಆಗಿದೆ. ಈಸ್ ಈಕ್ವಲ್ ಟು 100 Newton ಇಂಟು 4 ಈಸ್ ಈಕ್ವಲ್ ಟು 400 Newton. ಓಕೆ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನನ್ನು ಬಳಸ್ಕೊಂಡು ನಾವು ಈ ಲೆಕ್ಕವನ್ನು ಮಾಡ್ಬೋದು. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನು ಹೇಳುತ್ತಪ್ಪ ಅಂದರೆ ಯಾವುದೇ ಎರಡು ಅಲ್ಲೇ ಗ್ರಾವಿಟೇಷನಿಗೆ ಬರೀ ಗ್ರಾವಿಟೇಷನ್ ಅಂದರೆ ಫೋರ್ಸ್ ಯಾವಾಗಲೂ ಸಹ ಆ ರಾಶಿಯ ಗುಣಲಬ್ಧಗಳಿಗೆ ನೇರ ಅನುಗುಣವಾಗಿರುತ್ತೆ. ಅದೇ ರೀತಿ ಫೋರ್ಸ್ ಯಾವಾಗಲೂ ಸಹ ಡಿಸ್ಟೆನ್ಸಿಗೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ ಅಂತ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಹೇಳ್ತಾ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ದಿಸ್ ಈಸ್ ಅ ಟೈಪ್ ಆಫ್ ಅ ಕಾಂಟ್ಯಾಕ್ಟ್ ಫೋರ್ಸ್. ಇದು ಸಂಪರ್ಕ ಬಲದ ಒಂದು ವಿಧ. ಇಲ್ಲಿ ನಮಗೆ 4 ಟೈಪ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ನಮಗೆ ಗೊತ್ತಿರಬೇಕು. ಫಸ್ಟು ಡೆಫಿನೇಷನ್ ನೋಡ್ತಾ ಹೋಗೋಣ. ಕಾಂಟ್ಯಾಕ್ಟ್ ಫೋರ್ಸ್ 2 ಟೈಪ್ಸ್ ಇದ್ದಾವೆ, ಕಾಂಟ್ಯಾಕ್ಟ್ ಫೋರ್ಸ್ ಮತ್ತು ನಾನ್ ಕಾಂಟ್ಯಾಕ್ಟ್ ಫೋರ್ಸ್.
ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಇಲ್ಲಿ ಎರಡು ನನ್ನ ಕೈಗಳೇನಾಗಿದ್ದಾವೆ, ಟಚ್ ಆಗಿದ್ದಾವೆ. ಟಚ್ ಆದಂತಹ ಟೈಮಲ್ಲಿ ಏನಾಗ್ತಾಯಿದೆ, ಇಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗ್ತಾಯಿದೆ. ಓಕೆ, ಫ್ರಿಕ್ಷನ್ ಕ್ರಿಯೇಟ್ ಆಗ್ತಾಯಿದೆ ಅಂದರೆ ಹೀಟ್ ಜನ್ರೇಟ್ ಆಗ್ತಾಯಿದೆ. ಇದನ್ನು ಏನು ಹೇಳ್ಬೋದು, ಕಾಂಟ್ಯಾಕ್ಟ್ ಅಂತ ಹೇಳ್ಬೋದು. ಯಾವುದೇ ಎರಡು ಸರ್ಫೇಸ್ಗಳು ಟಚ್ ಆದಾಗ ಅದನ್ನು ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಇಲ್ಲಿ ಯಾವುದು ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಘರ್ಷಣ ಬಲ, ಫ್ರಿಕ್ಷನಲ್ ಫೋರ್ಸ್. ಫ್ರಿಕ್ಷನಲ್ ಫೋರ್ಸ್. ಫ್ರಿಕ್ಷನಲ್ ಫೋರ್ಸಲ್ಲಿ ಮಾತ್ರ ಎರಡು ಸರ್ಫೇಸ್ಗಳು ನಮಗೆ ಟಚ್ ಆಗ್ತವೆ. ಎಲ್ಲಿ ಎರಡು ಸರ್ಫೇಸ್ಗಳು ಟಚ್ ಆಗಿ ಅಲ್ಲಿ ಫ್ರಿಕ್ಷನ್ ಉಂಟಾಗುತ್ತೋ ಅದನ್ನು ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಎರಡು ವಸ್ತುಗಳಾಗಿರ್ಬೋದು, ಎರಡು ಆಬ್ಜೆಕ್ಟ್ ಯಾವೇ ಆಗಿದ್ರು ಸಹ ಟಚ್ ಆಗ್ದಂಗೆ ಫೋರ್ಸನ್ನು ಕ್ರಿಯೇಟ್ ಮಾಡೋವು. ಎಕ್ಸಾಂಪಲು ಗ್ರಾವಿಟೇಷನ್. ನಾನ್ ಕಾಂಟ್ಯಾಕ್ಟ್ ಫೋರ್ಸಿಗೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಗ್ರಾವಿಟೇಷನ್. ಅದೇ ರೀತಿ ಸ್ಟ್ಯಾಟಿಕ್ ಫೋರ್ಸ್, ಅದೇ ರೀತಿ ನೆಕ್ಸ್ಟು ಮ್ಯಾಗ್ನೆಟಿಕ್ ಫೋರ್ಸ್. ಇವೆಲ್ಲವೂ ಸಹ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಕಾಂಟ್ಯಾಕ್ಟ್ ಫೋರ್ಸ್ ಯಾವುದಪ್ಪ ಅಂದರೆ ಅದು ಫ್ರಿಕ್ಷನಲ್ ಫೋರ್ಸ್ ಆಗಿರುತ್ತೆ. ಓಕೆ, ನೆನಪಲ್ಲಿ ಇಟ್ಕೊಳ್ರಿ, ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಎರಡು ಸರ್ಫೇಸ್ಗಳು ಟಚ್ ಆಗಬೇಕು. ನಾನ್ ಕಾಂಟ್ಯಾಕ್ಟ್ ಅಂದರೆ ಟಚ್ ಆಗ್ದಂಗೆ ಆ ವಸ್ತುಗಳ ಮಧ್ಯೆ ಏನಾಗುತ್ತೆ, ಬಲ ಉತ್ಪತ್ತಿ ಆಗಬೇಕು. ಇಲ್ಲಿ ನೋಡ್ಬೋದು ಗ್ರಾವಿಟೇಷನ್ ನಾವು ನೋಡಿದ್ದೀವಿ. ಎರಡು ಸರ್ಫೇಸ್, ಭೂಮಿ ತೊಗೊಳ್ರಿ, ಒಂದು ಮೂನ್ ತೊಗೊಳ್ರಿ, ಯಾವೂ ಸಹ ಟಚ್ ಆಗಿಲ್ಲ. ಅಲ್ಲಿಂದ ನಾವು ಅಲ್ಲಿಗೆ ಹಗ್ಗ ಹಾಕಿ ಕಟ್ಟಿಲ್ಲ. ಓಕೆ, ಆದರೂ ಸಹ ಮೂನ್ ಏನಾಗುತ್ತೆ, ಅರ್ತ್ ಸುತ್ತ ರಿವಾಲ್ವ್ ಆಗ್ತಾ ಇರುತ್ತೆ. ಯಾಕಪ್ಪ ಅಂದರೆ ಅದು ಗ್ರಾವಿಟೇಷನಲ್ ಫೋರ್ಸಿಂದ. ಅದೇ ರೀತಿ ಸ್ಟ್ಯಾಟಿಕ್ ಫೋರ್ಸ್ಗಳು, ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ಗಳಿರ್ತವೆ. ಯಾವಾಗ ಸೇಮ್ ಚಾರ್ಜಸ್ ಹತ್ರ ಬರ್ತಾವೆ ಅವಾಗ ಆಟೋಮೆಟಿಕ್ಕಾಗಿ ರಿಪೆಲ್ ಆಗ್ತವೆ. ಯಾವಾಗ ಆಪೋಸಿಟ್ ಪೋಲ್ಸ್ ಅಂದರೆ ಆಪೋಸಿಟ್ ಚಾರ್ಜಸ್ಗಳು ಹತ್ರ ಬರ್ತಾವೆ ಅವಾಗ ಏನಾಗುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ. ಅಲ್ಲಿ ನಮ್ಮ ಕಣ್ಣಿಗೆ ಆ ಬಲ ಕಾಣಿಸಲ್ಲ, ಆದರೂ ಸಹ ಅಲ್ಲಿ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಮ್ಯಾಗ್ನೆಟಿಕಲ್ಸ್ ಅಷ್ಟೇ, ಎರಡು ಮ್ಯಾಗ್ನೆಟ್ ತೊಗೊಳ್ರಿ, ನಮಗೆ ಆ ಮ್ಯಾಗ್ನೆಟ್ ಮಧ್ಯೆ ಯಾವುದೇ ಒಂದು ಫೋರ್ಸ್ ಕಾಣೋದಿಲ್ಲ, ಟಚ್ಚು ಆಗಿರಲ್ಲ, ಆದರೂ ಸಹ ಎರಡು ಏನು ಮಾಡ್ತವೆ, ಅಟ್ರ್ಯಾಕ್ಟ್ ಮಾಡ್ತವೆ. ಈ ಥರ ಫೋರ್ಸನ್ನು ನಾವೇನಂತ ಕರಿತೀವಿ, ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಸರ್ಫೇಸ್ ಟಚ್ ಆಗಿದ್ದರೆ, ಆ ಸರ್ಫೇಸ್ ಟಚ್ ಆಗಿದ್ದರೆ ಇವನ್ನು ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಈಸ್ ಅಪ್ಲೈಡ್ ಟು ವಿಚ್ ಆಫ್ ದ ಫಾಲೋಯಿಂಗ್. ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮವನ್ನು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಅನ್ವಯಿಸಲಾಗಿದೆ? ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ನ್ಯೂಟನ್ಸ್ ಲಾ ಅನ್ನೋದು ಗ್ರಾವಿಟೇಷನ್ನು ಯಾವುದಕ್ಕೆ ಅನ್ವಯ ಆಗುತ್ತೆ ಅಂತ. ಭೂಮಿ ಮತ್ತು ಸೂರ್ಯನ ನಡುವಣ ಬಲ ಮಾತ್ರ. ಓಕೆ, ಗ್ರಾವಿಟೇಷನ್ನು ಸೂರ್ಯ ಮತ್ತು ಭೂಮಿಯ ನಡುವಣ ಮಾತ್ರ ಅಂತ ಕೊಟ್ಟಿದ್ದಾರೆ. ಭೂಮಿ ಮತ್ತು ಚಂದ್ರನ ನಡುವಣ ಬಲ ಮಾತ್ರ ಕೊಟ್ಟಿದ್ದಾರೆ. ಭೂಮಿ ಮತ್ತು ಇತರ ಕಾಯಗಳ ನಡುವಣ ಬಲ ಅಂತ ಕೊಟ್ಟಿದ್ದಾರೆ. ಬ್ರಹ್ಮಾಂಡದಲ್ಲಿರುವ ಯಾವುದೇ ಎರಡು ಕಾಯಗಳ ನಡುವಿನ ಬಲ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ 4th ಒನ್ ಆಗಿರುತ್ತೆ. ನ್ಯೂಟನ್ ಏನು ಹೇಳ್ತಾನಪ್ಪ ಅಂದರೆ ಪ್ರತಿಯೊಂದು ಕಣ, ಈ ಯೂನಿವರ್ಸಲ್ಲಿ ಇರುವಂಥ ಪ್ರತಿಯೊಂದು ಕಣಗಳು, ಯಾವುದೇ ಒಂದು ಪಾರ್ಟಿಕಲ್ಸ್ ಏನು ಮಾಡ್ತವೆ, ಈ ಗ್ರಾವಿಟೇಷನ್ ಫೋರ್ಸ್ ಅನ್ನೋದನ್ನ ಉತ್ಪತ್ತಿ ಮಾಡ್ತವೆ ಅಂತ ಹೇಳಿದೆ. ಈ ಬ್ರಹ್ಮಾಂಡದಲ್ಲಿರುವಂಥ ಯಾವುದೇ ಎರಡು ವಸ್ತುಗಳಾಗಿರ್ಬೋದು, ಅದು ಭೂಮಿ ಚಂದ್ರ ಆಗಿರ್ಬೋದು, ಸೂರ್ಯ ಮತ್ತು ಅದರ್ ಪ್ಲಾನೆಟ್ಸ್ ಆಗಿರ್ಬೋದು. ಓಕೆ, ಎರಡಕ್ಕೆ ಮಾತ್ರ ಸೀಮಿತವಾಗಿರಲ್ಲ, ಬ್ರಹ್ಮಾಂಡದಲ್ಲಿರುವಂಥ ಯಾವುದೇ ಎರಡು ಆಬ್ಜೆಕ್ಟ್ಸ್ಗೆ ಇದು ಉತ್ಪತ್ತಿ ಆಗೋದ್ರಿಂದ ನಾವು ನಡುವಣ ಬಲ ಅಂತ ಕರಿತೀವಿ. ಯಾವುದಾದ್ರೂ ಆಗಿರ್ಬೋದು, ಎರಡು ಆಬ್ಜೆಕ್ಟ್ ಮಧ್ಯೆ ಉತ್ಪತ್ತಿ ಆಗುವಂಥ ಬಲನ ನಾವು ಗ್ರಾವಿಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಬರೋಣ. ಗ್ರಾವಿಟಿ ಇನ್ ದ ಮೂನ್. ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು ಭೂಮಿಗಿಂತ 1/12 ಭಾಗದಷ್ಟು, ಭೂಮಿಗಿಂತ 1/4 ಭಾಗ, ಭೂಮಿಗಿಂತ 1/6 ಭಾಗ, ಭೂಮಿಗಿಂತ 2 ಪಟ್ಟು ಜಾಸ್ತಿ. ಓಕೆ, ನಮಗೆ ಫಾರ್ಮುಲಾ ಗೊತ್ತಿರಬೇಕು ಇದನ್ನು. ಓಕೆ, ನೆನಪಲ್ಲಿ ಇಟ್ಕೊಳ್ರಿ. ವೆಯ್ಟ್ ಆನ್ ದ ಮೂನ್ ಈಸ್ ಈಕ್ವಲ್ ಟು ವೆಯ್ಟ್ ಆನ್ ದ ಅರ್ತ್ ಡಿವೈಡೆಡ್ ಬೈ 6 ಟೈಮ್ಸ್ ಅಂತ ಕರಿತೀವಿ. ಭೂಮಿ ಮೇಲೆ ಎಷ್ಟು ತೂಕ ಇರುತ್ತೋ ಅದನ್ನು ನಾವು 6 ಟೈಮ್ಸಿಂದ ಡಿವೈಡ್ ಮಾಡಿದರೆ ನಮಗೆ ಚಂದ್ರನ ಮೇಲಿನ ತೂಕ ಬರುತ್ತೆ. ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಭೂಮಿ ಮೇಲೆ, ಅರ್ತ್ ಮೇಲೆ 60 kg ಇದ್ದೀನಿ ಅಂದ್ಕೊಳ್ರಿ. ಮೂನ್ ಮೇಲೆ ಹೋದರೆ ಎಷ್ಟಾಗ್ತೀನಿ, 1/6 ಟೈಮ್ಸ್ ಆಗ್ತೀನಿ. ಈಸ್ ಈಕ್ವಲ್ ಟು 60/6, 6 1 6 1 ಓನ್ಲಿ 10 kg ಆಗ್ತೀನಿ. ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಒಂದನ್ನು ನಾವು 6 ಭಾಗದಷ್ಟು ಮಾಡಿದರೆ ಅದು ಭೂಮಿಯ ಮೇಲಿನ ತೂಕ ಏನಾಗುತ್ತೆ, ಚಂದ್ರನ ಮೇಲೆ ಹೋದರೆ ಕಡಿಮೆ ಆಗ್ತಾ ಬರುತ್ತೆ, 6 ಟೈಮ್ಸ್ ರೆಡ್ಯೂಸ್ ಆಗುತ್ತೆ. ಓಕೆ, ಅದೇ ರೀತಿ 72 kg ತೊಗೊಳ್ರಿ, 1/6
72 ಡಿವೈಡೆಡ್ ಬೈ 6 12 kg. 70 kg ಇರುವಂಥ ತೂಕ ಇರುವಂಥ ವಸ್ತು ಏನಾದರೂ ಭೂಮಿಯಿಂದ ಚಂದ್ರನ ಹತ್ರ ಹೋದರೆ ಅಲ್ಲಿ ಬರೀ 12 kg ಆಗುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಭೂಮಿಗಿಂತ 1/6 ಭಾಗದಷ್ಟು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್. ದಿಸ್ ಈಸ್ ಬಿಕಾಸ್ ಬೋತ್ ದ ಬ್ರಿಕ್ ಆ್ಯಂಡ್ ದ ಬರ್ಡ್ ಫಾಲ್ ಅಟ್ ದ ಸೇಮ್ ಸ್ಪೀಡ್ ಇನ್ ಎ ವ್ಯಾಕ್ಯೂಮ್. ನಿರ್ವಾತದಲ್ಲಿ ಇಟ್ಟಿಗೆ ಹಾಗೂ ಅಕ್ಕಿಪುಕ್ಕ ಇವೆರಡೂ ಒಂದೇ ವೇಗದಲ್ಲಿ ಬೀಳಲು ಕಾರಣ. ಆಪ್ಷನ್ಸ್ ಇದಾವೆ, ನೋಡ್ತಾ ಬರೋಣ. ಅವೆರಡರ ಮೇಲೂ ಗುರುತ್ವ ಬಲ ಸಮವಾಗಿರುವುದು, ಅವೆರಡರ ತೂಕ ಹಾಗೂ ದ್ರವ್ಯರಾಶಿ ನಡುವಣ ಅನುಪಾತ ಸಮನಾಗಿರುವುದು, ನಿರ್ವಾತದಲ್ಲಿ ಗುರುತ್ವ ಇಲ್ಲದೆ ಇರುವುದು, ಅವೆರಡರ ತೂಕ ಸಮನಾಗಿರುವುದು. ಇಲ್ಲಿ 4 ಆಪ್ಷನ್ಸ ಕೊಟ್ಟಿದ್ದಾರೆ. ವ್ಯಾಕ್ಯೂಮ್ ಅಂತ ಕೊಟ್ಟಿದ್ದಾರೆ. ವ್ಯಾಕ್ಯೂಮ್ ಫಸ್ಟ್ ನಮಗೆ ಗೊತ್ತಿರಬೇಕು. ಓಕೆ, ವ್ಯಾಕ್ಯೂಮ್ ಅಂದರೆ ನೋ ಏರ್, ವಿತೌಟ್ ಏರ್ ಅಂತ ಕರಿತೀವಿ. ಓಕೆ, ಯಾವಾಗ ಏರ್ ಇರಲ್ಲ, ಯಾವುದೇ ಒಂದು ಫ್ರಿಕ್ಷನ್ ಇರಲ್ಲ. ನಾವು ಒಂದು ಬ್ರಿಕ್ಕನ್ನು ತಗೊಳ್ರಿ. ಓಕೆ, ನೆಕ್ಸ್ಟ್ ಒಂದು ಬರ್ಡ್ ರೆಕ್ಕೆನೂ ತಗೊಂಡ್ರು. ಎರಡೂ ಸಹ ಈ ಭೂಮಿಯ ಸರ್ಫೇಸಿಗೆ ಅಟ್ ಎ ಟೈಮ್ ಬೀಳ್ತವೆ. ಅಟ್ ಎ ಟೈಮ್. ಯಾಕೆ ಅಟ್ ಎ ಟೈಮಾಗಿ ಬೀಳ್ತಾವಪ್ಪ ಅಂದರೆ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದು ವಸ್ತುವಿನ ಮೇಲೆ ಬಲ ಎಷ್ಟಿರುತ್ತೆ ಅಂದರೆ 9.8 ನ್ಯೂಟನ್ನೇ ಇರುತ್ತೆ. ಇದು ಪ್ರತಿಯೊಂದು ವಸ್ತುಗಳ ಮೇಲೆ ಇರುವಂಥದ್ದು. ಇಟ್ ವಿಲ್ ಬಿ ಚೇಂಜ್. ಓಕೆ, ಪೋಲ್ಸಲ್ಲಾಗಿರ್ಬೋದು ಮತ್ತು ಸಮಭಾಜಕ ವೃತ್ತಗಳಲ್ಲಿ ಚೇಂಜ್ ಆಗುತ್ತೆ. ಆದರೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ವ್ಯಾಕ್ಯೂಮ್ ಅಂತ. ಗಾಳಿ ಇಲ್ಲ ಅಂದರೆ ಇಲ್ಲಿ ಯಾವುದೇ ಒಂದು ಫ್ರಿಕ್ಷನ್ ಇವುಗಳನ್ನ ಅಪ್ವರ್ಡ್ ಫೋರ್ಸ್ ಆಗಿ ಕ್ರಿಯೇಟ್ ಮಾಡಲ್ಲ. ಯಾವುದೇ ಒಂದು ಮೇಲ್ ಭಾಗದ ಬಲಗಳು ಏನಾಗ್ತವೆ ಇದ್ರ ಮೇಲೆ ಬರೋದಿಲ್ಲ. ಅವಾಗೇನಾಗುತ್ತೆ, ಅದು ವೆಯ್ಟ್ ಇರಲಿ ಬಿಡಲಿ. ಓಕೆ, ಎರಡೂ ವಸ್ತುಗಳು ಏನಾಗ್ತವೆ ಭೂಮಿ ಮೇಲೆ ಈಸಿಯಾಗೆ ಒಂದೇ ಟೈಮಿಗೆ ಬೀಳ್ತವೆ. ಇಲ್ಲಿ ನೋಡ್ಬೋದು, ಅವೆರಡರ ಮೇಲೂ ಗುರುತ್ವ ಬಲ ಸಮನಾಗಿರುವುದು. ಇದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಯಾವುದೇ ಆಗಿರ್ಬೋದು, 10 kg ಆಗಿರಲಿ, 1 kg ವಸ್ತು ಆಗಿರಲಿ, 1 ಕ್ವಿಂಟಲ್ ವಸ್ತು ಆಗಿರಲಿ, ಅಥವಾ 1 ಗ್ರಾಮ್ ವಸ್ತು ಆಗಿರಲಿ. ನಿರ್ವಾತದಲ್ಲಿ ನಾವೇನಾದರೂ ಫ್ರೀ ಫಾಲಾಗಿ ಬಿಟ್ಟರೆ ವಿತೌಟ್ ಏರಲ್ಲಿ ಎರಡೂ ಆಬ್ಜೆಕ್ಟ್ಸ್ಗಳು ಸಹ ಅಟ್ ಎ ಟೈಮಲ್ಲಿ ಭೂಮಿನ ತಲುಪ್ತವೆ. ಓಕೆ, ಯಾಕಪ್ಪ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಪ್ರತಿಯೊಂದು ಆಬ್ಜೆಕ್ಟಿಗೂ ಸಹ ಈಕ್ವಲ್ ಆಗಿ ಇರುತ್ತೆ. ನೆಕ್ಸ್ಟ್ ಕ್ವೆಶನ್. ದ ಫೋರ್ಸ್ ವಿತ್ ವಿಚ್ ಆನ್ ಆಬ್ಜೆಕ್ಟ್ ಆಫ್ ಮಾಸ್ 2 kg ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಅರ್ತ್. 2 kg ದ್ರವ್ಯರಾಶಿಯುಳ್ಳ ವಸ್ತುವು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವ ಬಲ. ನಮಗೆ ಫಸ್ಟ್ ಈಗಾಗಲೇ ಗೊತ್ತಿದೆ 9.8 ನ್ಯೂಟನ್. ಈ 9.8 ನ್ಯೂಟನ್ ಏನು ಅಂದರೆ ನಮಗೆ ಗೊತ್ತಿರಬೇಕು. 9.8 ನ್ಯೂಟನ್ ಫೋರ್ಸ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ 1 kg ಆಬ್ಜೆಕ್ಟ್ ಮೇಲೆ ಅದನ್ನು 1 kgf ಅಂತ ಕರಿತೀವಿ. 1 kgf, 1 kg ಆಫ್ ಫೋರ್ಸ್ ಅಂತ ಕರಿತೀವಿ. 1 kg ಇರುವಂತಹ ವಸ್ತುವಿನ ಮೇಲೆ ಎಷ್ಟು ನ್ಯೂಟನ್ ಬಲ ಇರುತ್ತೆ ಅಂದರೆ 9.8 ನ್ಯೂಟನ್ ಇರುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಏನು ಕೇಳಿದ್ದಾರೆ, 2 kg ಕೇಳಿದ್ದಾರೆ. 2 kg ನೋಡ್ಬೋದು, ಇಲ್ಲಿ 2 × 9.8 ಬರಿಬೇಕಷ್ಟೆ. 2 × 9.8 ಬರೆದ್ರೆ 19.6 ನ್ಯೂಟನ್. ಅಥವಾ 3 ಕೇಳಿದ್ರು ಅಂದ್ಕೊಳ್ರಿ, 9.8 ಈಸ್ ಈಕ್ವಲ್ ಟು ನ್ಯೂಟನ್. 4 ಟೈಮ್ಸ್ ಕೇಳಿದ್ರು ಅಥವಾ 10 kg ಕೇಳಿದ್ರು ಅಂದ್ಕೊಳ್ರಿ, 9.8 ಈಸ್ ಈಕ್ವಲ್ ಟು 98 ನ್ಯೂಟನ್. ಈ ಥರ ಏನಾದರೂ ಕೆ ಜಿಗಳು ಇನ್ಕ್ರೀಸ್ ಆದರೆ ಅದನ್ನು ನಾವು ಕಾನ್ಸ್ಟೆಂಟ್ ಗ್ರಾವಿಟೇಷನ್ನೊಂದಿಗೆ ಮಲ್ಟಿಪ್ಲೈ ಮಾಡಿದರೆ ನಮಗೆ ಬಲ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ 19.6 ನ್ಯೂಟನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಇಲ್ಲಿ 2 ಆಪ್ಷನ್ನು 19.6, 19.6 ಇದ್ದಾವೆ. ಓಕೆ, ಇಲ್ಲಿ ನೋಡ್ಬೋದು, ದ ಫೋರ್ಸ್ ವಿತ್ ವಿಚ್ ಆನ್ ಆಬ್ಜೆಕ್ಟ್ ಆಫ್ ಮಾಸ್ 2 kg ಅಟ್ರಾಕ್ಟೆಡ್ ಟುವರ್ಡ್ಸ್ ಅರ್ತ್. ಇಲ್ಲಿ ಯಾವುದೇ 2 ಆಪ್ಷನ್ ಸಹ ಕರೆಕ್ಟ್ ಇದ್ದಾವೆ. ಇಲ್ಲಿ ಕರೆಕ್ಟ್ ಒಂದು ಯಾವುದಪ್ಪ ಅಂದರೆ 19.6 ಆಗಿರುತ್ತೆ. ಓಕೆ, ನೆನಪಲ್ಲಿ ಇಟ್ಕೊಳ್ರಿ, 19.6 ನ್ಯೂಟನ್ ಆಗಿರುತ್ತೆ. ಅದನ್ನ KGF ಅಂತ ಕರಿತೀವಿ. ಇಲ್ಲಿ kg ಅಂತ ಕ್ಲಿಯರ್ ಕಟ್ಟಾಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ದಿಸ್ ಈಸ್ ಬಿಕಾಸ್ ವಿ ಸಿ ಓನ್ಲಿ 1 ಸೈಡ್ ಆಫ್ ದ ಮೂನ್. ನಮಗೆ ಚಂದ್ರನ ಒಂದೇ ಮುಖ ಗೋಚರವಾಗುವುದು ಕಾರಣ. ಯಾಕೆ 1 ಸೈಡ್ ಕಾಣುತ್ತೆ ಅಂತ ನೋಡ್ತಾ ಬರೋಣ. ಇಲ್ಲಿ ಆಪ್ಷನ್ಸ ಕೊಟ್ಟಿದ್ದಾರೆ. ಚಂದ್ರನ ಭ್ರಮಣಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿರುತ್ತದೆ. ಚಂದ್ರ ಅಂಡಾಕಾರವಾಗಿ ಪರಿಭ್ರಮಿಸುತ್ತಾನೆ. ಚಂದ್ರ ಪರಿಭ್ರಮಣೆಯನ್ನು ಮಾತ್ರ ಹೊಂದಿದೆ. ಚಂದ್ರ ಕೇವಲ ಭ್ರಮಣೆಯನ್ನು ಮಾತ್ರ ಮಾಡುತ್ತದೆ. ಇಲ್ಲಿ ಪರಿಭ್ರಮಣೆ ಕೊಟ್ಟಿದ್ದಾರೆ. ಓಕೆ, ಮತ್ತು ಕೇವಲ ಭ್ರಮಣೆಯನ್ನು ಮಾಡುತ್ತದೆ. ಭೂಮಿಯ ಭ್ರಮಣ ಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿರುತ್ತೆ. ನೋಡ್ಬೋದು, ಅದು ಅರ್ಥಿಗೆ ಒಂದೇ ಆಗಿರುತ್ತೆ.
ಯಾವಾಗ ನಾವು ಈ ಅರ್ತ್ ಡೇಸ್ ಒಂದು ರೊಟೇಷನಿಗೆ ಭೂಮಿ ಎಷ್ಟು ತಗೊಳುತ್ತೆ? 24 ಅವರ್ಸ್ ತಗೊಳುತ್ತೆ, 24 ಅವರ್ಸ್. ಅದೇ ರೀತಿ ಮೂನು ಸಹ ಆಲ್ಮೋಸ್ಟ್ 24 ಅವರ್ಸ್ ಹತ್ರನೇ ಇರ್ತಾನೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಸಹ ಒಂದು ಸೈಡನ್ನು ಮಾತ್ರ ನೋಡೋಕ್ಕೆ ಸಾಧ್ಯ. ಇಲ್ಲಿ ಫಸ್ಟ್ ಆಪ್ಷನ್ನು ಕರೆಕ್ಟಾಗಿರುತ್ತೆ. ಚಂದ್ರನ ಭ್ರಮಣಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿರೋದ್ರಿಂದ ನಾವು ಭೂಮಿಯ ಮೇಲಿಂದ ನೋಡೋಕ್ಕೆ ಸಾಧ್ಯ ಆಗಿರೋದು ಬರೀ ಒಂದು ಫೇಸನ್ನು ಮಾತ್ರ ನಾವು ನೋಡ್ಬೋದು. ನೆಕ್ಸ್ಟ್, ಟು ವಿಚ್ ವೈರ್ ಈಸ್ ದ ಪ್ರೊಟೆಕ್ಟಿವ್ ವೈರ್ ಅಟ್ಯಾಚ್ಡ್ ಇನ್ ದ ಎಲೆಕ್ಟ್ರಿಕಲ್ ಫೀಲ್ಡ್? ವಿದ್ಯುತ್ ವಲಯದಲ್ಲಿ ರಕ್ಷಾ ತಂತಿ ಯಾವ ತಂತಿಗೆ ಜೋಡಿಸುತ್ತಾರೆ? ಇಲ್ಲಿ ಕೆಲವೊಂದು ವೈರ್ಸ್ ಕೊಟ್ಟಿದ್ದಾರೆ. ನ್ಯೂಟ್ರಲ್ ವೈರ್, ಓಕೆ, ಲೈವ್ ವೈರ್, ಅರ್ತ್ ವೈರ್. ನಮ್ಮ ದೇಸಿ ಕರೆಂಟಲ್ಲಿ 3 ವೈರ್ಸ್ಗಳನ್ನು ಬಳಸ್ತೀವಿ. ಲೈವ್ ವೈರ್, ನ್ಯೂಟ್ರಲ್ ವೈರ್, ಅದೇ ರೀತಿ ಅರ್ಥಿಂಗ್ ವೈರ್. ಯಾವಾಗಲೂ ಸಹ ನಾವು ಫ್ಯೂಸನ್ನು, ರಕ್ಷಾ ತಂತಿನ ಲೈವ್ ವೈರಿಗೆ ಕನೆಕ್ಟ್ ಮಾಡ್ತೀವಿ. ಯಾಕಪ್ಪ ಅಂದರೆ ಫ್ಯೂಸ್ ಅನ್ನೋದು ಸೇಫ್ಟಿ ಡಿವೈಸ್ ಆಗಿರುತ್ತೆ. ಅದಕ್ಕೋಸ್ಕರ ಲೈವ್ ವೈರಲ್ಲಿ ನಮಗೆ ಕರೆಂಟ್ ಇರೋದ್ರಿಂದ ನಾವು ಫ್ಯೂಸನ್ನು ಯಾವಾಗಲೂ ಸಹ ಲೈವ್ ವೈರಿಗೆ ಕನೆಕ್ಟ್ ಮಾಡ್ತೀವಿ. ಏನಾದರೂ ಫ್ಲಕ್ಚುಯೇಷನ್ ಜಾಸ್ತಿ ಆಯಿತು ಅಂದರೆ ಈ ಫ್ಯೂಸು ತನ್ನಷ್ಟಕ್ಕೆ ತಾನೇ ಮೆಲ್ಟ್ ಆಗುತ್ತೆ. ಯಾಕಪ್ಪ ಅಂದರೆ ಇದು ಲೋ ಮೆಲ್ಟಿಂಗ್ ಪಾಯಿಂಟ್ ವೈರನ್ನು ಬಳಸಿರ್ತಾರೆ. ಲೋ ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತೆ ನೆನಪಲ್ಲಿ ಇಟ್ಕೊಳ್ರಿ. ಟಿನ್ನು ಮತ್ತು ಲೆಡ್ಡಿಂದ ಮಾಡಿರ್ತಾರೆ. ಟಿನ್ನು ಮತ್ತು ಲೆಡ್, ಓಕೆ. ಇದು ಕಡಿಮೆ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ನಾವು ಫ್ಯೂಸ್ ವೈರಲ್ಲಿ ಬಳಸಿರ್ತೀವಿ. ಏನಾದರೂ ಫ್ಲಕ್ಚುಯೇಷನ್ ಆಗಿರ್ಬೋದು, ಓವರ್ಲೋಡ್ ಆಗಿರ್ಬೋದು, ಆ ಥರ ಸಿಚುಯೇಷನ್ಗಳಲ್ಲಿ ಡಿವೈಸಸ್ ಡ್ಯಾಮೇಜ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅವಾಗೇನು ಮಾಡುತ್ತೆ, ಈ ಫ್ಯೂಸು ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಮೆಲ್ಟ್ ಆದರೆ ನೆಕ್ಸ್ಟ್ ಏನು ಮಾಡುತ್ತೆ, ಸರ್ಕ್ಯೂಟನ್ನು ಬಂದ್ ಮಾಡುತ್ತೆ. ಅದರಿಂದ ಮುಂದೆ ಇರುವಂತಹ ಈ ಅಪ್ಲಯನ್ಸಸ್ಗಳಾಗಿರ್ಬೋದು, ಡಿವೈಸಸ್ಗಳಾಗಿರ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ ಆಗ್ದಂಗೆ ಸೇಫ್ಟಿಯಾಗಿ ಇರ್ತವೆ. ಓಕೆ, ಅದೇ ರೀತಿ ಕಲರ್ ಕೋಡ್ ಅಂತ ಇದ್ದಾವೆ. ನಮ್ಮ ಇಂಡಿಯಾದಲ್ಲಿ ಲೈವ್ ವೈರ್ನ ರೆಡ್ ಮತ್ತು ಬ್ರೌನಿಂದ ಮಾಡ್ತಾರೆ. ಕಲರ್ ನೋಡ್ಬೋದು, ಇದನ್ನು ಕಲರ್ ಕೋಡಿಂಗ್ ಅಂತ ಕರಿತೀವಿ. ಲೈವ್ ವೈರು ಯಾವಾಗಲೂ ಸಹ ರೆಡ್ ಮತ್ತು ಬ್ರೌನಲ್ಲೇ ಇರಬೇಕು. ಇದು ಇಂಡಿಯಾದಲ್ಲಿ. ಇದು ರೆಡ್ಡನ್ನು ಕಾಮನಾಗಿ ಬಳಸ್ತಿದ್ವಿ, ಇವಾಗ ಬ್ರೌನನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇ ರೀತಿ ನ್ಯೂಟ್ರಲ್ ವೈರು ಇಲ್ಲಿ ತನಕ ನಾವು ಬ್ಲೂನು ಬಳಸ್ತಿದ್ವಿ, ಇದ್ರ ಜೊತೆಗೆ ಇವಾಗ ಬ್ಲ್ಯಾಕ್ನು ಸಹ ಬಳಸ್ತಿದ್ದಾರೆ. ಕಲರ್ ಕೋಡ್ ಆಫ್ ನ್ಯೂಟ್ರಲ್ ವೈರ್. ಅರ್ಥಿಂಗ್ ವೈರ್ ಯಾವಾಗಲೂ ಸಹ ಗ್ರೀನ್ ಆಗಿರುತ್ತೆ. ಓಕೆ, ಇವು ಕಲರ್ ನೆನಪಲ್ಲಿ ಇಟ್ಕೊಳ್ರಿ. ಲೈವ್ ವೈರ್ ಆಗಿರ್ಬೋದು, ಅದೇ ರೀತಿ ನ್ಯೂಟ್ರಲ್ ವೈರ್ ಆಗಿರ್ಬೋದು, ಅರ್ಥಿಂಗ್ ವೈರ್ ಆಗಿರ್ಬೋದು. ಇವು ನಮಗೆ ಮೇಯ್ನಾಗೆ ಕಲರ್ ಗೊತ್ತಿರಬೇಕು. ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಇವನ್ನ ಕೇಳ್ತಾ ಬಂದಿದ್ದಾರೆ. ನೆಕ್ಸ್ಟ್, ವಾಟ್ ಈಸ್ ದ ಪರ್ಪಸ್ ಆಫ್ ರಿಯೋಸ್ಟ್ಯಾಟ್? ಪರ್ಪಸ್ ಆಫ್ ರಿಯೋಸ್ಟ್ಯಾಟ್ನ ಕೇಳಿದ್ದಾರೆ. ರಿಯೋಸ್ಟ್ಯಾಟ್ನ ಉದ್ದೇಶವೇನು? ಕೇವಲ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುತ್ತದೆ, ಕೇವಲ ಪ್ರವಾಹದ ಪ್ರಮಾಣವನ್ನು ಕಡಿಮೆಗೊಳಿಸುತ್ತದೆ, ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಥವಾ ಕಡಿಮೆಗೊಳಿಸುತ್ತದೆ. ಇವುಗಳಲ್ಲಿ ಯಾವುದೂ ಅಲ್ಲ. ಓಕೆ, ಇಲ್ಲಿ ನಮಗೆ ಆಪ್ಷನ್ಸ್ಗಳಿದ್ದಾವೆ, ನೋಡ್ತಾ ಬರೋಣ ಏನೆಲ್ಲ ಆಪ್ಷನ್ಸ್ ಇದ್ದಾವೆ ಅಂತ. ಫಸ್ಟ್ ಆಪ್ಷನ್ಸ್ ಏನಿದೆ ನೋಡಿದ್ವಿ. ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಈ ರಿಯೋಸ್ಟ್ಯಾಟ್ನ ನಾವು ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಯಾಕೆ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಇಲ್ಲಿ ಒಂದು ಸರ್ಕ್ಯೂಟ್ ಇದೆ ಅಂದ್ಕೊಳ್ರಿ. ಈ ಸರ್ಕ್ಯೂಟಲ್ಲಿ ನಾವು ವೇರಿಯಬಲ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಿದ್ದೀವಿ ಅಂದರೆ ರೆಸಿಸ್ಟೆನ್ಸ್ ಯಾವಾಗಲೂ ಸಹ ಈ ಥರ ಚಿಹ್ನೆ ಇರುತ್ತೆ, ವೇರಿಯಬಲ್ ರೆಸಿಸ್ಟೆನ್ಸ್. ಇದು ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ ವೇರಿಯೇಷನ್ ಮಾಡ್ತಾ ಬರುತ್ತೆ ರೆಸಿಸ್ಟೆನ್ಸ್. ಅಂದರೆ ಪ್ರತಿರೋಧಕವನ್ನು ಕಡಿಮೆ ಮಾಡ್ಬೋದು ಅಥವಾ ಜಾಸ್ತಿನೂ ಮಾಡ್ಬೋದು ಅಂತ ಅದರ ಅರ್ಥ. ಓಕೆ, ಇಲ್ಲಿ ನೋಡ್ಬೋದು ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಥವಾ ಕಡಿಮೆಗೊಳಿಸುತ್ತದೆ. ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಎಲೆಕ್ಟ್ರಿಕ್ ಕರೆಂಟ್ ಈಸ್ ಮೆಜರ್ಡ್ ಬೈ. ಎಲೆಕ್ಟ್ರಿಕ್ ಕರೆಂಟ್ನ ನಾವು ಮೆಜರ್ ಮಾಡ್ತಾ ಬರೋಣ. ವಿದ್ಯುತ್ ಪ್ರವಾಹವನ್ನು ಡ್ಯಾಶ್ನಿಂದ ಅಳೆಯುತ್ತಾಗುತ್ತದೆ. ಇಲ್ಲಿ 4 ಆಪ್ಷನ್ಸ್ ಇದಾವೆ. ಕಾಮ್ಯುಟೇಟರ್ ಆಗಿರ್ಬೋದು, ಓಕೆ, ನೆಕ್ಸ್ಟ್ ಅನಿಮೋಮೀಟರ್ ಆಗಿರ್ಬೋದು, ನೆಕ್ಸ್ಟ್ ಆಮ್ಮೀಟರ್ ಆಗಿರ್ಬೋದು, ನೆಕ್ಸ್ಟ್ ವೋಲ್ಟ್ ಮೀಟರ್ ಆಗಿರ್ಬೋದು. ಓಕೆ, ಇಲ್ಲಿ ಕರೆಕ್ಟಾಗಿ ಅವಲೇ ಇಲ್ಲಿ ಆನ್ಸರ್. ಇಲ್ಲಿ ವಿದ್ಯುತ್ ಎಲೆಕ್ಟ್ರಿಕ್ ಕರೆಂಟ್ ಮೆಜರ್ಡ್ ಬೈ ಆಮ್ಮೀಟರ್. ಓಕೆ, ವಿದ್ಯುತ್ ಪ್ರವಾಹನ ಅಳೆಯುವಂಥದ್ದು ಯಾವುದಪ್ಪ ಅಂದರೆ ಆಮ್ಮೀಟರ್. ಇದರ ಕರೆಂಟಿನ SI ಮಾನ ಯಾವುದಪ್ಪ ಅಂದರೆ ಆ್ಯಂಪಿಯರ್. ಈ ಆಂಪಿಯರ್ನ ನಾವು ಯಾರ ನೇಮಿಂದ ಆನರ್ ಮಾಡಿದ್ದೀವಿ ಅಂದರೆ ಆ್ಯಂಡ್ರೂ ಮೇರಿ ಆಂಪಿಯರ್. ಆ್ಯಂಡ್ರೂ ಮೇರಿ
ಆ್ಯಂಪಿಯರ್. ಆ್ಯಂಡ್ರೂ ಮೇರಿ ಆ್ಯಂಪಿಯರ್ ನೇಮಿಂದ ನಾವು ಇದನ್ನು ಆನರ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಟೆಲಿವಿಷನ್ ಕ್ಯಾಮ್ರಾ ಟ್ಯೂಬ್ ಕನ್ವರ್ಟ್ಸ್ ದ ಆಪ್ಟಿಕಲ್ ಇಮೇಜ್ ಇಟ್ಟು. ನಾವು ನೋಡ್ತಿರ್ತೀವಿ ಟೆಲಿವಿಷನಲ್ಲಿ ಕಾಮನ್ ಆಗಿರುವಂಥ ಪ್ರೋಸೆಸ್ ಇದು. ಟೆಲಿವಿಷನ್ ಕ್ಯಾಮ್ರಾ ಟ್ಯೂಬ್ ಆಪ್ಟಿಕಲ್ ಇಮೇಜನ್ನು ಡ್ಯಾಶ್ ಆಗಿ ಪರಿವರ್ತಿಸುವ ಒಂದು ಸಾಧನವಾಗಿದೆ. ಇದು ಸಹ ಡೈರೆಕ್ಟ್ ಕ್ವಶನು. ಇದೇನು ಮಾಡ್ತಪ್ಪ ಅಂದರೆ ವಿದ್ಯುತ್ ಸಂಕೇತ ಅಂತ ಗೊತ್ತಿರಲಿ. ಈ ಆಪ್ಟಿಕಲ್ ಇಮೇಜಸ್ಗಳನ್ನು ಎಲೆಕ್ಟ್ರಿಕ್ ಸಿಗ್ನಲ್ಸ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ ಕ್ಯಾಮ್ರಾ ಟ್ಯೂಬ್ ಅನ್ನೋದು. ನೆಕ್ಸ್ಟ್ ಕ್ವಶನ್. ಎ ಬೇಸಿಕ್ ಟೈಪ್ ಆಫ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ವೈರಿಂಗ್. ಇಲ್ಲಿ ನಮಗೆ 2 ವೈರಿಂಗ್ಸ್ಗಳು ಬರ್ತವೆ, ಈಗಾಗಲೇ ನೋಡಿದ್ದೀವಿ ನಾವು. ಓಕೆ, ಒಂದು ಪ್ಯಾರಲಲ್ ಅಂತ ಬರುತ್ತೆ, ಇನ್ನೊಂದು ಸೀರೀಸ್. ರೆಜಿಸ್ಟರ್ಗಳನ್ನ ನಾವು ಸೀರೀಸಾಗೂ ಕನೆಕ್ಟ್ ಮಾಡ್ಬೋದು, ಅದೇ ರೀತಿ ಪ್ಯಾರಲಲ್ಲ ಕನೆಕ್ಟ್ ಮಾಡ್ಬೋದು. ಆದರೆ ಇಲ್ಲಿ ಡ್ರಾಬ್ಯಾಕ್ಸ್ ಇದ್ದಾವೆ ನೋಡ್ಬೋದು. ಈ ಸೀರೀಸಲ್ಲಿ ಏನಾದರೂ ಈ ಫಸ್ಟ್ ಅಪ್ಲಯನ್ಸಸ್ ಡ್ಯಾಮೇಜ್ ಆಯ್ತಂದರೆ ರಿಮೈನಿಂಗ್ ಏನಾಗ್ತವೆ, ಕರೆಂಟ್ ಸಪ್ಲೈನ ನಿಲ್ಲಿಸ್ತವೆ. ಓಕೆ, ಅವಾಗೇನಾಗುತ್ತೆ, ಕೆಲಸ ಮಾಡೋದು ಬಂದಾಗುತ್ತೆ. ಇಲ್ಲಾದರೆ ನಮಗೆ ಪ್ಯಾರಲಲ್ಲ ಕನೆಕ್ಟ್ ಮಾಡಿದರೆ, ಅಂದರೆ ಸಮಾಂತರವಾಗಿ ಕನೆಕ್ಟ್ ಮಾಡಿದರೆ, ಒಂದು ಏನಾದರೂ ಡ್ಯಾಮೇಜ್ ಆದರೆ ರಿಮೈನಿಂಗ್ ಏನಾಗುತ್ತೆ, ನಮಗೆ ಈಸಿಯಾಗಿ ಕೆಲಸ ಮಾಡುತ್ತೆ. ಇದು ನೆನಪಲ್ಲಿರಲಿ. ಓಕೆ, ಈಸಿಯಾಗಿ ಕೆಲಸ ಮಾಡುತ್ತೆ ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಸಮಾನಾಂತರ ಸಂಪರ್ಕ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಇಲ್ಲಿ ತನಕ ಕೆಲವೊಂದು ಕ್ವಶನ್ಸ್ಗಳನ್ನು ನೀಟಾಗಿ ಅನಾಲಿಸಿಸ್ ಮಾಡ್ತಾ ಬಂದಿದ್ದೀವಿ. ಓಕೆ, ನೆಕ್ಸ್ಟ್ ಡಿಫ್ರೆಂಟ್ ಆದಂಥ ಕ್ವಶನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.